Maths making easy. Fraction. General ideas. Generally, fraction is number of piece or pieces is selected from the total number of pieces. ಅಂದರೆ ಏನಾದರೂ ಒಂದು ವಸ್ತು ಏನಾದರೂ ಒಂದು ಶೇಪಲ್ಲಿ ಇದ್ದರೆ ಸಹ ನಮಗೆ ಅದು ಈಕ್ವಲ್ ಆಗಿ ಪಾಲು ಮಾಡಲಿಕ್ಕೆ ಆಗ್ತದೆ. ಹಾಗೆ ಪಾಲು ಮಾಡಿ ಅನಂತರ ನಮಗೆ ಸ್ವಲ್ಪ ನಂಬರ್ ಆಫ್ ಪೀಸಸ್ ಟೋಟಲ್ ನಂಬರ್ ಆಫ್ ಪೀಸಸ್ ಸಿಗ್ತದೆ. ಅದರೊಳಗೆಯಿಂದ ಒಂದೊಂದು ಪೀಸ್ ಸೆಲೆಕ್ಟ್ ಮಾಡೋದು. ಒಂದು ಪೀಸ್ ಸೆಲೆಕ್ಟ್ ಮಾಡಿದರೆ ಅದನ್ನ ಲೆಕ್ಕದಲ್ಲಿ ಫ್ರ್ಯಾಕ್ಷನ್ ಬರುತ್ತದೆ. ಎರಡು ಪೀಸ್ ಸೆಲೆಕ್ಟ್ ಮಾಡಿದರೆ ಅದನ್ನ ಲೆಕ್ಕದಲ್ಲಿ ಫ್ರ್ಯಾಕ್ಷನ್ ಬರುತ್ತದೆ. ಹಾಗೆ ಅದು ಜನರಲ್ ಐಡಿಯಾ. ಅದು ಹೇಗೆ ಬರೆಯುವುದಂದರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸೆಲೆಕ್ಟೆಡ್ ಪಾರ್ಟರ್ ಬೈ ಹೋಲ್ ಪಾರ್ಟರ್. ನಾವು ಎಷ್ಟು ಪಾರ್ಟ್ ಸೆಲೆಕ್ಟ್ ಮಾಡಿದೆ ಅದು ಮೇಲೆ ಬರೀಬೇಕು, ಮತ್ತು ಎಷ್ಟು ಪೀಸ್ ಆಗಿ ಕಟ್ಟು ಮಾಡಿದೆ ಅದು ಕೆಳಗೆ ಬರೀಬೇಕು. ಹಾಗೆ ಅದಕ್ಕೆ ಮೇಲೆ ಬರೆದಿದ್ದು ಸೆಲೆಕ್ಟೆಡ್ ಪಾರ್ಟಿಗೆ ನಾವು ನ್ಯೂಮರೇಟರ್ ಅನ್ನು ಹೇಳ್ತದೆ, ಹೋಲ್ ಪಾರ್ಟ್ ಟೋಟಲ್ ಎಷ್ಟು ಪೀಸ್ ಆಗಿ ಕಟ್ಟು ಮಾಡಿದೆ ಅದಕ್ಕೆ ಡಿನೋಮಿನೇಟರ್ ಅನ್ನು ಹೇಳ್ತದೆ. ನಿಮಗೆ ಈ ಚಿತ್ರ ನೋಡಿದರೆ ಸ್ವಲ್ಪ ಐಡಿಯಾ ಸಿಗ್ತದೆ. ನೋಡಿ, ಇದೊಂದು ಸರ್ಕಲ್ ಉಂಟು, ಇದು ನಾವು ಎರಡು ಪೀಸ್ ಆಗಿ ಪಾಲು ಮಾಡಿದೆ. ಸೊ ಇದರಲ್ಲಿ ಒನ್ ಪೋರ್ಷನ್ ಈಸ್ ಸೆಲೆಕ್ಟೆಡ್. ಒಂದು ಪೋರ್ಷನ್ ಸೆಲೆಕ್ಟ್ ಮಾಡುವಾಗ ಸೆಲೆಕ್ಟೆಡ್ ಪಾರ್ಟ್ 1 ಬೈ ಹೋಲ್ ಪಾರ್ಟ್ 2, ಎರಡರಲ್ಲಿ ಒಂದು. ಅದೇ ಥರ ಇದು ನೋಡಿ 1 2 3 4 5 ಪೀಸ್ ಆಗಿ ಕಟ್ಟು ಮಾಡಿದೆ, ಅದರಲ್ಲಿ ಒಂದು ಪೀಸ್ ಮಾತ್ರ ಸೆಲೆಕ್ಟ್ ಮಾಡಿದೆ. ಇದರಲ್ಲಿ ನೋಡಿ 8 ಪೀಸ್ ಆಗಿ ಕಟ್ಟು ಮಾಡಿದೆ, ಒಂದು ಪೀಸ್ ಸೆಲೆಕ್ಟ್ ಮಾಡಿದೆ, ಸೊ 1/8. ಇದರಲ್ಲಿ 3 ಪೀಸ್ ಆಗಿ ಕಟ್ಟು ಮಾಡಿದೆ, ಒಂದು ಪೀಸ್ ಸೆಲೆಕ್ಟ್ ಮಾಡಿದೆ, ಸೊ 1/3. ಇದರಲ್ಲಿ 6 ಪೀಸ್ ಆಗಿ ಕಟ್ಟು ಮಾಡಿದೆ, ಅದರಲ್ಲಿ ಒಂದು ಪೀಸ್ ಸೆಲೆಕ್ಟ್ ಮಾಡುವಾಗ 1/6. ಅದೇ ಥರ ಇದರಲ್ಲಿ 9 ಪೀಸ್ ಕಟ್ಟು ಮಾಡಿದೆ, ಅದರಲ್ಲಿ ಒಂದು ಪೀಸ್ ತೆಗೆಯುವಾಗ 1/9. ಇದರಲ್ಲಿ 4 ಪೀಸ್ ಆಗಿ ಕಟ್ಟು ಮಾಡಿದೆ, ಅದು ಒಂದು ಪೀಸ್ ತೆಗೆಯುವಾಗ 1/4. ಇದು 7 ಪೀಸ್ 7 ಪೀಸ್ ಆಗಿ ಈಕ್ವಲ್ ಆಗಿ ಕಟ್ಟು ಮಾಡಿದೆ, ಅದರಲ್ಲಿ ಈಕ್ವಲ್ ಪೀಸಸ್ ಇರಬೇಕು, ಆಯಿತಾ. ಒಂದು ಪೀಸ್ ತೆಗೆಯುವಾಗ 1/7. ಇದು 10 ಪೀಸ್ ಆಗಿ ಕಟ್ಟು ಮಾಡಿದೆ, ಅದರಲ್ಲಿ ಒಂದು ಪೀಸ್ ತೆಗೆಯುವಾಗ 1/10. ಇದು ನಿಮಗೆ ಗೊತ್ತಾಗಲಿ, ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದೆ. ನಮಗೆ ಬೇರೆ ಬೇರೆ ಶೇಪಿಂದಲೇ ಇದು ಮಾಡಬಹುದು. ಅದು ನಂಬರ್ ಆಫ್ ಪೀಸಸ್ ಜಾಸ್ತಿ ಬಂದರೆ, ಈಗ ನೋಡಿ ಈ 6 2 ಪೀಸಸ್ ಸೆಲೆಕ್ಟ್ ಮಾಡಿದರೆ 2/6 ಬರ್ತದೆ. ಹಾಗೆ ಇದರಲ್ಲಿ ನೋಡಿ 7 ಪೀಸ್ ಆಗಿ ಕಟ್ಟು ಮಾಡಿದೆ, ಇದರಲ್ಲಿ ಸಹ ಒಂದು 2 3 ಪೀಸ್ ಆಗಿ ಸೆಲೆಕ್ಟ್ ಮಾಡಿದರೆ ಅದು 3/7 ಬರುತ್ತದೆ. ಹಾಗೆ ಜನರಲ್ ಐಡಿಯಾ ಹೀಗೆ. ಇದು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಈ ಪೋರ್ಷನ್ ಫ್ರ್ಯಾಕ್ಷನ್ ತುಂಬ ಈಸಿಯಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.